ನಮಸ್ಕಾರ. ನೀವು ನಮಸ್ಕಾರ ಹೇಳ್ಬೋದು ನನಗೆ ವಾಪಸ್. ನಮಸ್ಕಾರ. ನಾನು ನಿಮ್ಮ ಆಂಕರ್ ಯಶಸ್ವಿ ಗೌಡ. ಹಾಗೆ ನಮ್ಮ ಪುಣ್ಯ ಫಿಲ್ಮ್ಸ್ ವತಿಯಿಂದ ಬಂದಿರೋ 10 ಜನ ಅತಿಥಿಗಳಿಗೂ ಸ್ವಾಗತ ಸುಸ್ವಾಗತ. ಸಮಯವನ್ನ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಎತ್ತಿಟ್ಟು ತಾವೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯಾಕೆ ಇವತ್ತು ನಾವು ಅಷ್ಟು ಜನ ಅತಿಥಿಗಳನ್ನ ಇವತ್ತು ಒಟ್ಟಿಗೆ ಸೇರಿಸಿದ್ದೀವಿ? ಎನಿವನ್? ಯಾಕಂತಂದ್ರೆ ಸ್ಯಾಂಡಲ್ವುಡ್ ಅಲ್ಲೇ ಮೊದಲನೇದಾಗಿ ನಮ್ಮ ಸ್ಯಾಂಡಲ್ವುಡ್ ಹಿಸ್ಟ್ರಿಲೇ ಮೊದಲನೇದು ಇದು ಹೇಳ್ಬೇಕಂತಂದ್ರೆ ಫಸ್ಟ್ ಸೂಪರ್ ಹೀರೋ ಮೂವಿ. ಸೊ ಬೇರೆ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ ಸೂಪರ್ ಹೀರೋ ಮೂವೀಸ್ ಎಷ್ಟೊಂದು ನಡೆದಿದೆ, ಬಟ್ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಇದು ಫಸ್ಟ್ ಸೂಪರ್ ಹೀರೋ ಮೂವಿ. ಇದನ್ನ ನೀವೆಲ್ಲ ನಮ್ಮ ಜೊತೆಗೆ ಸೇರಿ ಪ್ರೋತ್ಸಾಹಿಸ್ಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಇವತ್ತು ಒಟ್ಟಿಗೆ ಸೇರಿದ್ದೀವಿ. ಸೊ ನಮ್ಮ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಮುಖ್ಯ ಅತಿಥಿಗಳನ್ನೆಲ್ಲ ದೀಪ ಹಚ್ಚುವ ಕಾರ್ಯಕ್ರಮಕ್ಕೋಸ್ಕರ ಸ್ಟೇಜ್ ಮೇಲೆ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಮುಖ್ಯ ಅತಿಥಿಗಳಾದ NM ಸುರೇಶ್ ಸರ್. ನೀವು ಸ್ಟೇಜ್ ಮೇಲೆ ಬರ್ಬೇಕು ಅಂತ ಕೇಳ್ಕೊಂತಾ ಇದೀವಿ ಸರ್. ಒಂದು ಜೋರಾದ ಚಪ್ಪಾಳಿಯ ಮೂಲಕ ನಮ್ಮ ಹಾಗೆ ನಮ್ಮ ಮುಖ್ಯ ಅತಿಥಿಗಳಾದ ಭೀಮಾಶಂಕರ್ ಪಾಟೀಲ್ ಸರ್ ಅವ್ರನ್ನ ಸ್ಟೇಜ್ ಮೇಲೆ ಮಾಡ್ಕೊಳ್ಳೋಣ. ಒಂದು ಜೋರಾದ ಚಪ್ಪಾಳಿಯ ಮೂಲಕ. ಇವರು ಕರ್ನಾಟಕ ಸೇವೆ ನಿರ್ಮಾಣ ಸೇವೆ ಸಂಘದ ಅಧ್ಯಕ್ಷರು. ಸರ್ ಸ್ಟೇಜ್ ಮೇಲೆ ಬರ್ಬೇಕು ಸರ್. ಓಕೆ ಸರ್, NM ಸುರೇಶ್ ಸರ್ ಅವರು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಸರ್ ನೀವು ಕೂಡ ಸ್ಟೇಜ್ ಮೇಲೆ ಬರಬೇಕು. ಒಂದು ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಮುಖ್ಯ ಅತಿಥಿಗಳಾದ NM ಸುರೇಶ್ ಸರ್ ಅವ್ರನ್ನ ಸ್ಟೇಜ್ ಮೇಲೆ ಮಾಡ್ಕೊಳ್ಳೋಣ. ಇವರು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು. ಮೋಹನ್ ಗೌಡರು ಸರ್ ಅವ್ರನ್ನು ಸ್ಟೇಜ್ ಮೇಲೆ ಮಾಡ್ಕೊಳ್ಳೋಣ ರಕ್ಷಣಾ ವೇದಿಕೆ ಕಡೆಯಿಂದ. ಇನ್ನೊಬ್ರು ಉಂಟೆ ನಮ್ಮ ಉಪಾಧ್ಯಕ್ಷರು ಬಾಬಾ ನಾಳೆ ಬರ್ತೀವಿ ಇದೇ ಸಮಯ. ವೆಂಕಟೇಶ್ ಅವ್ರನ್ನು ಕೂಡ ಸ್ಟೇಜ್ ಮೇಲೆ ಮಾಡ್ಕೊಳ್ಳೋಣ ಉಪಾಧ್ಯಕ್ಷರು. ಕ್ಯಾನ್ಸಲ್ ಮಾಡಿದ್ದೀನಿ. ವೆಂಕಟೇಶ್ ನಿಮ್ಗೋಸ್ಕರ ಎಲ್ಲ ಮಾಡಿದ್ದೀನಿ ನೋಡಿ. ಹಾಕಿ One, two, three. All the best, superhero. Play. Lights off. ಒಂದು ಬಹಳಷ್ಟು ಜನದ ಪರಿಶ್ರಮದ ಒಂದು ಶ್ರಮದ ಮೇಲೆ ಒಂದು ಸಿನಿಮಾನ ಇದು ಮಾಡಿದ್ವಿ. ದಿಸ್ ಇಸ್ ದ ಫಸ್ಟ್ ಸೂಪರ್ ಹೀರೋ ಇನ್ ಸ್ಯಾಂಡಲ್ವುಡ್ ಪೋರ್ಟ್ರೇ ಮಾಡ್ತಾ ಇದೀವಿ ನಾವು ಅಂತಂದ್ರೆ. ಅದೇ ತರದ ಒಂದು ವಿಭಿನ್ನವಾದ ಕಥೆನ ಇಟ್ಕೊಂಡು ಆಮೇಲೆ ನಮ್ಮ ಇದರಿಂದ ನಮ್ಗೆ ನಮ್ಮ ಒಂದು ವಿಷನ್ ಬಂದು ವಿ ಆರ್ ಫೀಲಿಂಗ್ ಲೈಕ್ ಬೇರೆ ಎಲ್ಲ ಈಗ ಸೂಪರ್ ಹೀರೋಸ್ಗಳು ಬೇರೆ ಒಂದು ಏನು ಇಂಗ್ಲಿಷ್ ಅಲ್ಲಿ ಬಂದಿರ್ಬೋದು, ಥಾರ್ ಆಗಿರ್ಬೋದು, ಅದೆಲ್ಲ ಬೇಸ್ ಬಂದು ನಮ್ಮ ಮೂಲದಿಂದ ಮಾಡಿರುವಂತದ್ದು. ಬಟ್ ನಮ್ಮ ಮೂಲದ ಒರಿಜಿನಲ್ ಕಥೆನ ಇನ್ನೂ ತುಂಬಾ ಚೆನ್ನಾಗಿ ಹೇಳ್ಬೋದು ಅನ್ನೋ ಒಂದು ನನ್ನ ಪ್ರಯತ್ನ ಮತ್ತು ನಮ್ಮ ಟೀಮ್ ನ ಪ್ರಯತ್ನ. ಸೊ ಅದಕ್ಕೆ ಈ ಒಂದು ಸೂಪರ್ ಹೀರೋ ಅಂತಂದ್ರೆ ಇವಾಗ ಒಂದು ಹನುಮಾನ್, ಪರಶುರಾಮ್, ಈ ಸಪ್ತ ಚಿರಂಜೀವಿಗಳ ಒಂದು ಕಾನ್ಸೆಪ್ಟ್ ಮೇಲೆ ಇದನ್ನ ಮಾಡ್ತಿರೋದು. ಸೂಪರ್ ಹೀರೋ ಅಂತಂದ್ರೆ ಒಂದು ಅಲ್ಟಿಮೇಟ್ ಪವರ್ ಇರುವಂತದ್ದು. ನಾರ್ಮಲ್ ಒಬ್ಬ ಮನುಷ್ಯನಿಗಿಂತ ಒಂದು ವಿಶೇಷವಾದ ಶಕ್ತಿ ಇರುವಂತ ಒಂದು ಈ ಮೊನ್ನೆ ತಾನೇ ಹನುಮಾನ್ ಅಂತ ಹಾ ಸರ್
ಸರ್ ನಾವು ಇದನ್ನ 2 ವರ್ಷದಿಂದ ಇದು ಮಾಡ್ತಾ ಇದೀವಿ, ಅದಕ್ಕೆ ನಾನು ಮೇಕಿಂಗ್ ವಿಡಿಯೋನ ಇದನ್ನ ತೋರಿಸಿದ್ದು. ನಾವು ಏನು ಅಂತಂದ್ರೆ ಪ್ರಭಾವ ಅವರು ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಮಾಡಿರೋದು, ಇಟ್ಸ್ ಬಿಗ್ ಬಜೆಟ್ ಮೂವಿ. ಬಟ್ ನಮ್ದು ಟೀಮ್ ಇಂದ ನಾವು ಏನಿದ್ರು ಟೆಕ್ನಿಕಲ್ ಇಂದ ಪ್ರೂವ್ ಮಾಡ್ಕೊಳ್ಳೋಂತ ನಾವು ನಿಧಾನಕ್ಕೆ ಕುಂಠಿತವಾಗಿ ಸಾಕೊಂಡ್ ಬರ್ತಾರೆ. ಇಲ್ಲ ಅಂದಿದ್ರೆ ನವೆಂಬರ್ ಡಿಸೆಂಬರ್ಗೆ ಈ ಸಿನಿಮಾ ಬರ್ಬೇಕಿತ್ತು. ಸೊ ಆಲ್ಮೋಸ್ಟ್ ನಾವು 2 ವರ್ಷದಿಂದ ಇದು ಮಾಡಿದ್ವಿ. ಹನುಮಾನ್ ಚಾಲಿಸ ಸಾಂಗ್ ಕೂಡ ನಾವು ಮುಂಚೆನೆ ಇದು ಮಾಡ್ಕೊಂಡಿದ್ವಿ. ಸೊ ತರ ಕೊನೆಯ ಹಂತದಲ್ಲಿದೆ, ಈ ಮೇಗೆ ರಿಲೀಸ್ಗೆ ಅಂತ ಇದು ಮಾಡಿ ಪ್ಲಾನ್ ಮಾಡ್ತಾ ಇದ್ದೀವಿ. ಹೌದು, VFX ವರ್ಕ್ ತುಂಬಾ ಇದಾಗ್ತದೆ. ಆಮೇಲೆ ಕಂಪ್ಲೀಟ್ಲಿ ಸ್ಪೆಷಲಿ VFX ಬೇರೆ ತರದೇ ಒಂದು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಒಂದು ವಿಜುವಲಿ ಟ್ರೀಟ್ ಇರುವಂತ ಸಿನಿಮಾ, ಒಂದು ಥಿಯೇಟರ್ ಹೋದ್ರೆ ಒಂದು ಬೇರೆದೇ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂತ ಒಂದು ಇದು ತರ ಇರ್ತದೆ. ಒಂದು ನಾರ್ಮಲ್ ಅಟ್ಮಾಸ್ಫಿಯರ್ ನಡೆಯುವಂತ ಸಿನಿಮಾ ಅಲ್ಲ ಅದು. ಮಂಗಳೂರು, ಗೋವಾ, ಬ್ಯಾಂಗ್ಳೂರು, ಮಡಿಕೇರಿ, ಬಾದಾಮಿ, ಆಲ್ ಓವರ್ ಕರ್ನಾಟಕ ಒಂದಷ್ಟು ನ್ಯಾಚುರಲಿ CG ಇದಾಗಬಾರ್ದು ಅಂತ ಸೆಟ್ಸ್ಗಳನ್ನ ಹಾಕಿದ್ವಿ. ಸೆಟ್ಸ್ಗಳನ್ನ ಹಾಕಿ ಇದನ್ನ ಮಾಡ್ಕೊಂಡಿದ್ವಿ. ಆರ್ಟಿಸ್ಟ್ ರವಿಶೇಖರ್ ಅಂತ ಈ ಚಿತ್ರದ ಮೊದಲನೇ ಸೂಪರ್ ಹೀರೋ ಆಗಿ ಈ ಸಿನಿಮಾ ಮುಖಾಂತರ ಲಾಂಚ್ ಆಗ್ತಾ ಇದಾರೆ. ಇನ್ನು ಬೇರೆ ಬೇರೆ ಈ ಸಿನಿಮಾ ಅಂದ್ರೆ ದಿ ಎಂಡ್ ಅನ್ನೋದು ಫ್ರಾಂಚೈಸ್ ಆಗಿ ನಾವು ಇದು ಮಾಡ್ತಾ ಇರೋದು. ಇದು 5 ಪಾರ್ಟ್ ಬರುತ್ತೆ. ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಇದು ದಿ ಎಂಡ್ ಪ್ರಿಯಾಂಬಲ್ ಅಂತಂದ್ರೆ ಪೀಠಿಗೆ. ಸೊ ಅಂತ್ಯದಿಂದ ಮೊದಲ ಪುಟ ಅಂತ ಅಂದ್ಬಿಟ್ಟು ಇದನ್ನ ಹಿಟ್ ಮಾಡ್ತಾ ಇರೋದು. ಇದೇ ತರ ಇನ್ನು 4 ಪಾರ್ಟ್ ಇದು ಬರ್ತದೆ. ಸೊ ಈಗ ನಾವು ಸದ್ಯಕ್ಕೆ ಹೊಸಬರು ಇದು ಮಾಡ್ತಾ ಇರೋದು. ಇದಕ್ಕೆ ಇನ್ನೂ ಒಂದು 5 ದಿವಸ ಶೂಟ್ ಇದೆ. ಅನಂತ್ ನಾಗ್ ಸರ್ ಮತ್ತೆ ಅವ್ರನ್ನೆಲ್ಲ ಅಪ್ರೋಚ್ ಮಾಡ್ತಾ ಇದೀವಿ. ಅವರೆಲ್ಲ ಇನ್ನೊಂದಷ್ಟು ಗೆಸ್ಟ್ ಅಪಿಯರೆನ್ಸ್ ಅಂತ ಇದು ಮಾಡ್ಕೊಂತ ಸರ್. ಇದು 9 ಲ್ಯಾಂಗ್ವೇಜ್ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಸ್ಟ್ರೈಟ್ ಕನ್ನಡ, ಇನ್ನು ಮಿಕ್ಕಿದೆಲ್ಲ ಬೇರೆ ಬೇರೆ ಭಾಷೆ ಡಬ್ಬಿಂಗ್. ಮೇನ್ ಥಿಂಗ್ ವರ್ಲ್ಡ್ ವೈಡ್ ಪ್ಲಾನ್ ಮಾಡ್ತಿದ್ವಿ. ಬಿಕಾಸ್ ಕಾನ್ಸೆಪ್ಟ್ ಮೇನ್ ಇದು ಬೇರೆಯವ್ರು ನೋಡ್ಬೇಕು, ಇಲ್ಲಿರೋ ಬೇಸ್ ಏನು ಅಂತ ಅಂದ್ಬಿಟ್ಟು, ಅಂದ್ರೆ ವಾಟ್ ಈಸ್ ದ ಕೋರ್, ನಮ್ ಕೋರ್ ಏನು ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗ್ಬೇಕು ಅನ್ನೋ ಇದ್ರ ಮೇಲೆ ಒಂದು ವೇದಗಳಾಗ್ಲಿ ಪ್ರತಿಯೊಂದು ಇದ್ರ ಮೇಲೆ ಮಾಡ್ತಾ ಇರುತ್ತೆ. ಸರ್, ರಿಯಲ್ ಇನ್ಸಿಡೆಂಟ್ ಮತ್ತೆ ನಮ್ಮ ಸುತ್ತಲೂ ನಡೆಯೋ ಒಂದು ವಾತಾವರಣಕ್ಕೂ ಮತ್ತೆ ಅಗೋಚರವಾದ ಶಕ್ತಿಗೂ ನಮ್ಮ ಕನೆಕ್ಷನ್ ಇಲ್ಲಿ ನಡೆದಿದ್ದಾರೆ ಅಂದ್ರೆ ಎಷ್ಟೋ ವಿಚಾರಗಳು, ಎಷ್ಟು ಕನೆಕ್ಟಿವಿಟಿ ಸಿಗ್ತವೆ ನಿಮ್ಗೆ. ಇಫ್ ಯು ಚೆಕ್ ದ ಮೀನ್ಸ್ ಅಂದ್ರೆ ಒಂದು ಏನು ನಮ್ಮ ಪುರಾಣದಲ್ಲಿರುವುದು, ನಾನು ಈ ಸಿನಿಮಾ ಮುಖಾಂತರ ಹೇಳಿಕೊಟ್ಟಿರೋದು ಪುರಾಣ ಅನ್ನೋದು ಕಟ್ಟುಕತೆ ಅಲ್ಲ, ಇಟ್ಸ್ ಎ ಹಿಸ್ಟ್ರಿ ಅಂತ ನಾವು ಹೇಳಿಕೊಟ್ಟಿದ್ವಿ ವಿತ್ ಅಂಕಿಅಂಶಗಳು ಮತ್ತೊಂದಷ್ಟು ಸಾಕ್ಷಿಗಳ ಮುಖಾಂತರ. ಸೊ ಅದು ಎಷ್ಟು ಇದಾಗಿರ್ತದೆ ಸಂಸ್ಕೃತಿ ಮತ್ತೆ ಪ್ರತಿಯೊಂದು ನಮ್ಮ ಸುತ್ತಲಿರೋ ಶಕ್ತಿ, ನೆಗೆಟಿವಿಟಿ, ಪಾಸಿಟಿವಿಟಿ, ಕಾಸ್ಮೆಟಿಕ್ ಎನರ್ಜಿ, ಒಂದಷ್ಟು ವಿಚಾರಗಳನ್ನ ತಗೊಂಡು ಮಾಡ್ತಿರೋಂಥ ಸಿನಿಮಾ ಸರ್. ಇದ್ರ ಮುಂಚೆನೆ ಸರ್ ನಾನು ಒಂದು ಕಿರತ್ಕ ಪ್ರದೀಪ್ ರಾಜ್ ಅವರು ಮತ್ತೆ ಸಾಯಿ ಕೃಷ್ಣ ಅವರು ಇವ್ರ ಜೊತೆನಲ್ಲಿ ಅವರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಕೊಂಡಿದ್ದು. ಇವಾಗ ಇದಕ್ಕೂ ಮುಂಚೆ ರಾಜದೂತ್ ಅಂತ ಒಂದು ಸಿನಿಮಾ ಆಗಿದೆ, ಅದು ನೆಕ್ಸ್ಟ್ ಫೆಬ್ರವರಿಗೆ ರಿಲೀಸ್ ಇದು ಮಾಡ್ತಾ ಇದೀವಿ. ಸೊ ಮಕ್ಕಳ ಸಿನಿಮಾ 1-2 ಪ್ರೊಡಕ್ಷನ್ ನಮ್ಮ ಕಡೆಯಿಂದ ಇದಾಗಿದೆ. ದಿಸ್ ಈಸ್ ನಮ್ಮ 2ನೇ ಸಿನಿಮಾ ಡೈರೆಕ್ಷನ್ ಸರ್. ಸರ್ ಕಂಪ್ಲೀಟ್ ಫ್ಯಾಮಿಲಿ, ಒಂದು 5 ವರ್ಷ ಮಗುವಿಂದ 60 ವರ್ಷದವರು ಕೂಡ ಕಂಪ್ಲೀಟ್ಲಿ ಎಲ್ಲರೂ ಕೂತು ನೋಡ್ಬೋದು ಅಂತ ಒಂದು ವಿಜುವಲ್ ಓರಿಯೆಂಟೆಡ್ ಅಂಡ್ ಡಿವೋಷನಲ್ ಡಿವೈನ್ ಮೂವಿ. ಇದು ನಿಮ್ಗೆ ಕಂಪ್ಲೀಟ್ ಕಮರ್ಷಿಯಲ್ ಎಲ್ಲ ಇರ್ತದೆ. ಅದರ ಜೊತೆಗೆ ಸಮಾಜಕ್ಕೆ ಸಾರಬೇಕಾದಂತ ಸಂದೇಶ, ಸಂಸ್ಕೃತಿ ಪ್ರತಿಯೊಂದು ಕೂಡ ಇದರಲ್ಲಿ ಇರ್ತದೆ ಸರ್. ಟೆಕ್ನಿಷಿಯನ್ಸ್ ಕ್ಯಾಮ್ರಾಮನ್ ಬಂದು ರಮೇಶ್ ಕೊಯ್ರ ಅಂತ, ಅವರ DOP. ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅರುಣ್ ಆಂಡ್ರು ಅಂತ. ಸೊ ಇನ್ನು ನಮ್ಮ ಎಡಿಟರ್ ರವಿ ಶಾತ್ಮಾರ್ ಮತ್ತು ಗ್ರಾಫಿಕ್ ಎಲ್ಲ ಬಂದು ಪಿಕ್ಸಲ್ ಫ್ರೇಮ್ಸ್, ವಿಕಲ್ಪ್ ಸ್ಟುಡಿಯೋಸ್. ಮತ್ತೆ ನನಗೆ ಇಡೀ ಸಿನಿಮಾ ಏನು ಫುಲ್ಲು ನನ್ನ ಜೊತೆಗೆ ಸೇಮ್ ಆಸ್ ಇಟ್ ಈಸ್ ವರ್ಕ್ ಮಾಡ್ಕೊಂತ ಇರೋದು ನಮ್ಮ ಕೋ ಡೈರೆಕ್ಟರ್ ನವೀನ್ ರಾಜ್ ಅಂತ. ಸೊ ಒಂದು ಹೋಲ್ ಟೀಮ್ ಎಫರ್ಟ್ ಇದೆ. ಹಣ ಇದು ಒಂದು 60% ಆಲ್ಮೋಸ್ಟ್ CGನೇ. ಆಮೇಲೆ ಇದನ್ನ ಮುಂಚೆಯಿಂದ ಮಾಡ್ಕೊಂಡ್ ಬರ್ತಾ ಇದೀವಿ.
ಸೊ ನಾವು ಏನಂತಂದ್ರೆ ಫುಲ್ ಫ್ಲೆಡ್ಜ್ ಅಂದ್ರೆ ನಮ್ಮ ಟೀಮ್ ಇದರಿಂದ ಮಾಡ್ತಾ ಇರೋದ್ರಿಂದ ನಾವು ನಿಧಾನಕ್ಕೆ ಮಾಡ್ತಾ ಇರೋದು. ಒಂದು ಕಂಪ್ಲೀಟ್ ಇದು ಅಂತಂದ್ರೆ ಇದು ಮುಂಚೆ ಇದು ಮಾಡಿದ್ವಿ. ಸೊ 1.5 ವರ್ಷದಿಂದ ಎಲ್ಲ CG ಮಾಡಿದ್ರೆ ಕೆಲವೊಂದು ಅಂದ್ರೆ ಗೊತ್ತಾಗುತ್ತೆ, ಅದಷ್ಟು ನ್ಯಾಚುರಲ್ ಆಗಿರಲ್ಲ. CG ಮತ್ತೆ ನ್ಯಾಚುರಲ್ ಸೋರ್ಸ್ ನ ಮತ್ತೆ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡಿ ಇದನ್ನ ಇದು ಮಾಡ್ತಾ ಇದೀವಿ. ನೋಡಿದ್ರೆ ಮೀನ್ಸ್ ವೆರಿ ಲೈವ್ ಅಂತ ಫೀಲ್ ಆಗ್ಬೇಕು. ನೋಡೋರಿಗೆ ಮೀನ್ಸ್ ಆ ಪ್ರಪಂಚಕ್ಕೆ ಹೋಗಿದ್ದೀನಿ ನಾನು ಅಷ್ಟು ಗ್ರಾಫಿಕ್ಸ್ ಗೊತ್ತಾಗಬಾರ್ದು ಅನ್ನೋ ಪ್ರಯತ್ನದಲ್ಲಿ ಇದು ಮಾಡ್ತೇವೆ. ಆಲ್ಮೋಸ್ಟ್ ಜಾಸ್ತಿ ಸೆಟ್ ವರ್ಕ್ ಕೂಡ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಸೆಟ್ ಮತ್ತೆ ಒರಿಜಿನಲ್ ಪ್ಲೇಸಸ್. ನಮಸ್ತೆ ಸುರೇಶ್ ಸರ್. ನಮ್ಮ ಗುರುಗಳು ಎಕ್ಸ್ಕ್ಯೂಸ್ ಮೀ ವರ್ಕ್ ಮಾಡೋ ಪ್ರೊಡಕ್ಷನ್ ವರ್ಕ್ ಮಾಡಿದ್ದು ನನಗೆ ಸುರೇಶ್ ಸರ್ ಗೊತ್ತು. ಮತ್ತೆ ನಾನು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು. ನಮ್ಮ ಪವನ್ ಬಂದರು 2 years 2.5 years ಬ್ಯಾಕ್ ಬಂದು ಸರ್ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಫ್ಯಾಂಟಸಿ ಮೂವಿ ರೀ. ಫ್ಯಾಂಟಸಿ ಅಂದರೆ ತುಂಬ ಗ್ರಾಫಿಕ್ ಎಲ್ಲ ಇರುತ್ತೆ, ಸಿಕ್ಕಾಪಟ್ಟೆ ವರ್ಕ್ ಇರುತ್ತಲ್ಲ. ಹೌದು ಸರ್ ಅದಕ್ಕೆ ಬಂದಿದ್ದೀವಿ. ಓಕೆ ಏನಂದ್ರೆ ಪವನ್ದು ಏನೋ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಬರ್ತಾರೆ ಸರ್ ಇದಕ್ಕೆ ಮ್ಯೂಸಿಕ್ ಮಾಡೋಣ. ಓಕೆ ಈ ಥರ ಮಾಡಿ ಅದಕ್ಕೆ ಕೆಲವೆಲ್ಲ ರಿವೀಲ್ ಮಾಡಬಾರ್ದು. ಎಲ್ಲ ಕೇಳಿದ್ರೆ ನೀವು ಆಡಿಯೋ ಟ್ರೈಲರ್ ಏನೇನು ಬಂದಿದೆಯೋ ಎಲ್ಲನೂ ನಾವು ಮಾಡಿರೋ ಮ್ಯೂಸಿಕ್ಗಳೇ. ಮತ್ತೆ ಸಾಂಗ್ಸ್ ಕೆಲವರು ಕೇಳಿದ್ದೀರಾ, ತುಂಬಾ ಇಷ್ಟಪಟ್ಟಿದ್ದೀರಾ. ಮತ್ತೆ ಇದು ಆಡಿಯೋ ರಿಲೀಸ್ ಆಗಿದ್ರೆ ಎಲ್ಲ ಹೇಳ್ಬೋದಾಗಿತ್ತು. ಅವಾಗ ಮೋಷನ್ ಪೋಸ್ಟರ್ ಇರೋದ್ರಿಂದ ಓಕೆ ನೋ ಪ್ರಾಬ್ಲಮ್. ಎಲ್ಲ ಇನ್ನೇನು ಆಡಿಯೋ ರಿಲೀಸ್ ಅಲ್ಲಿ ಎಲ್ಲ ರಿವೀಲ್ ಮಾಡ್ತೀವಿ. ತುಂಬಾ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತುಂಬಾ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ವಿ. ಎಲ್ಲ ಆಲ್ಮೋಸ್ಟ್ 90% ಲೈವ್ ಇನ್ಸ್ಟ್ರೂಮೆಂಟ್ಸ್. ಮತ್ತೆ ಇದಕ್ಕೆ ಏನಂದ್ರೆ ಚೆನ್ನೈ, ಬಾಂಬೆ ಮತ್ತೆ ನಮ್ಮ ಹೈದರಾಬಾದಿಂದೆಲ್ಲ ಕರ್ಸ್ ಇನ್ಸ್ಟ್ರೂಮೆಂಟ್ಸ್ ಪ್ಲೇಯರ್ಸ್ನ ಮತ್ತೆ ರಿದಮ್ಸ್ ಏನೇನು ಬೇಕು ಎಲ್ಲ ತೆಗೆದಿದ್ವಿ. ಅದು ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತೆ ಸೂಪರ್ ಬಂದಿದೆ. ಇನ್ನೊಂದು 20% ಪವನ್ ಮೂವಿ ತಂದ್ರೆ ಅದನ್ನು ಮುಗಿಸ್ಬಿಟ್ಟು ನಿಮ್ಮ ಮುಂದೆ ಇರೋ ಪ್ರಯತ್ನದಲ್ಲಿದ್ದೀವಿ. ಥ್ಯಾಂಕ್ ಯು. ನನ್ನ ಹೆಸರು ರವಿಶಂಕರ್ ಅಂತ ಹೇಳಿ. ಇದು ಮುಂಚೆ ಬಂದು ತಮಿಳ್ ಸಿನಿಮಾದಲ್ಲಿ ಮಾಡಿದ್ದೀನಿ. ಅದನ್ನ ರಿಲೀಸ್ ರೆಡಿ ಇದೆ. ಥ್ಯಾಂಕ್ ಯು. ಈ ಸಿನಿಮಾ ನಿಮ್ಮ ಪಾತ್ರ ಆಯ್ಕೆ ಆಗಿದೆ ಹೇಗೆ? ನರ್ವಸ್ ಆಗ್ತದೆ. ನಿಮ್ಮಲ್ಲಿ ಏನು ನೋಡಿ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಅಭಿನಯ ಹೇಗಿತ್ತು? ಒಂದಷ್ಟು ಸ್ಟಂಟ್ಸ್ ಎಲ್ಲ ಮಾಡ್ತಾ ಇದ್ದು. ಸೊ ಆ್ಯಕ್ಟಿಂಗ್ ವೈಸ್ ಆಗಲಿ ಇನ್ನೊಂದಾಗಲಿ ಎಲ್ಲ ನೋಡಿ ಆಡಿಷನ್ ಎಲ್ಲ ಮಾಡಿ ಫೈನಲ್ ಸೆಲೆಕ್ಟ್ ಮಾಡಿದ್ವಿ ಸರ್. ಕ್ಯಾಮ್ರಾ ಮುಂದೆ ಆ ಥರ ನಡೆದಿದೆ, ಈ ಲೈವ್ ಆಗಿ ಭಯ ಬೀಳ್ತಾ ಇದ್ದೀರಾ? ಹೌದು ಸರ್. 2.5 months ಎಲ್ಲ ಟ್ರೈನ್ ಅಪ್ ಮಾಡಿ ಮಾರ್ಷಲ್ ಆರ್ಟ್ಸ್ ಎಲ್ಲ ಟ್ರೈನ್ ಮಾಡಿ ಅದಾದ್ಮೇಲೆ ಶೂಟ್ ಹೋಗಿ ಪ್ಲಾನ್ ಮಾಡಿ. ಮೈಕ್ ಹತ್ರ ಇಟ್ಬಿಡಿ. ಹೌದು ಸರ್. ಫಸ್ಟ್ ಟೈಮ್ ಪ್ರೆಸ್ ಮೀಟ್ ಸರ್. ಆಕ್ಟಿಂಗ್ ಮೊದಲು ಎಕ್ಸ್ಪೀರಿಯನ್ಸ್ ಇತ್ತ ನಿಮಗೆ? ಮೊದಲು ಮಾಡಿದ್ರೆ ಯಾವ್ದವರು? ಹೌದು ಸರ್ ಮಾಡಿದ್ವಿ. ಯಾವ್ದು ಮಾಡಿದ್ರಿ? ಹೆಂಗ್ ಮಾಡಿದ್ರಿ? ತ್ಯಾಗಮ್ ಅಂತ ಹೇಳಿ ತಮಿಳ್ ಸಿನಿಮಾ ಮಾಡಿದ್ವಿ. ಆಕ್ಚುಲಿ ರಿಲೀಸ್ ಇದೆ, ಅದನ್ನ ರಿಲೀಸ್ ಡೇಟ್ ಅನೌನ್ಸ್ ಮಾಡಿಲ್ಲ. ಇದಕ್ಕೆ ಮುಂಚೆ ಬಂದು ಮಾಡಲಿಂಗ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಸಿನಿಮಾ ಫೀಲ್ಡ್. ಯಾವುದು ಸರ್? ಮಾಡ್ತಿದ್ದೆ ಅಂತ ಹೇಳಿದ್ರಿ. ಹೌದು ಸರ್. ಇದ್ರಲ್ಲಿ ಆಕ್ಷನ್ ಎಲ್ಲ ಇದೆಯಾ? ಇದೆ ಸರ್. ಮ್ಯಾಕ್ಸಿಮಮ್ 60% ಎಲ್ಲ ಆಕ್ಷನ್ ಇದೆ ಸರ್. ಅದೇ ಮಾರ್ಷಲ್ ಆರ್ಟ್ಸ್ ಎಲ್ಲ ಟ್ರೈನ್ ಔಟ್ ಮಾಡ್ಕೊಂಡಿದ್ದಾರೆ ಸಿನಿಮಾ ಮಾಡಿ. ಅಂತ ಇದು ನನ್ನ ಮೊದಲನೇ ಸಿನಿಮಾ ಅಲ್ಲ, ಆದ್ರೆ ಈ ತರದ ಸಿನಿಮಾ ನನಗೆ ಮೊದಲು. ಸೂಪರ್ ಹೀರೋ ಈ ತರದೆಲ್ಲ ಯೂಶಲಿ ಹೀರೋಯಿನ್ ಅನ್ನೋದಕ್ಕಿಂತ ಇದು ಒಂದು ಒಳ್ಳೆ ಪಾತ್ರ ಅಂತ ಹೇಳ್ಬೋದು. ಸೂಪರ್ ಹೀರೋ ಅಲ್ಲಿ ನನಗೂ ಪ್ರಾಮುಖ್ಯತೆ ಕೊಟ್ಟು ಸೂಪರ್ ಹೀರೋ ಇದರಲ್ಲಿ ನಾನೇನ್ ಹೀರೋ ಅಲ್ಲ, ಆದ್ರೂ ಒಂದು ಪ್ರಮುಖ ಪಾತ್ರ ಇದೆ. ಅಂಡ್ ನಾನು ಇದಕ್ಕೆ ಮುಂಚೆ ಸೀರಿಯಲ್ಸ್ ಮಾಡ್ತಿದ್ದೆ, ಒಂದಷ್ಟು ವೆಬ್ ಸೀರೀಸ್ ಮಾಡಿದ್ದೀನಿ, ಮತ್ತೆ ಒಂದಷ್ಟು ಸಿನಿಮಾಗಳು ಮಾಡಿದ್ದೀನಿ. ಸರ್ ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಯಾಕಂದ್ರೆ ನನ್ನ ಪಾತ್ರ ಬಂದು ಸ್ವಲ್ಪ ಶಾಂತ ರೀತಿಯಲ್ಲಿ ಇರ್ಬೇಕು. ಕಣ್ಣಲ್ಲೂ ಕೂಡ ಶಾಂತಿ ನೆಮ್ಮದಿ ಕಾಣಿಸ್ಬೇಕು. ನೋಡೋರ್ಗು ಇವ್ರನ್ನ ನೋಡ್ಬೇಕಾದ್ರೆ ನೆಮ್ಮದಿಯಾಗಿದ್ದಾರೆ, ಶಾಂತಿಯಾಗಿದ್ದಾರೆ. ಇವ್ರನ್ನ ನೋಡಿದಾಗ ಆ ನೆಮ್ಮದಿ ಫೀಲ್ ಆಗ್ಬೇಕು ಅನ್ನೋ ತರ ಒಂದು ಪಾತ್ರ. ಕಣ್ಣಲ್ಲಿ ಅಭಿನಯ ಮಾಡುವಂತ ಜಾಸ್ತಿ ಇದೆ ಇದರಲ್ಲಿ. ಅಂಡ್ ಈ ತರದ ಒಂದು ಇವೆಂಟ್ಗೆ ನಾವು ತುಂಬಾ 2.5 ವರ್ಷದಿಂದ ವೇಟ್ ಮಾಡ್ತಾ ಇದೀವಿ. ಅಟ್ಲೀಸ್ಟ್ ನಮ್ಮ
ಕೆಲಸದಲ್ಲಿ ಒಂದು 30% ಆದ್ರೂ ನಾವು ಜನರಿಗೆ ತೋರಿಸ್ಬೇಕು ಅಂತ. ಅಂಡ್ ಈ ಇವೆಂಟು ನಮ್ಗೆ ಬಹಳ ಮುಖ್ಯ. 2.5 ವರ್ಷಕ್ಕೆ ಇವತ್ತಿನ ಒಂದು ಪ್ರತಿಫಲ ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು. ನಮ್ದು ಇದಕ್ಕೆ ಹಿರಿಯರು ಬಂದಿದ್ದಾರೆ ವೇದಿಕೆ ಮೇಲೆ, ತುಂಬಾ ಗೆಳೆಯರು ಅವರ ಆಶೀರ್ವಾದ ಅವರ ಸಮಕ್ಷದಲ್ಲಿ ಪ್ರೊಡ್ಯೂಸರ್ ಬಂದು ಇದು ಹೋಲ್ ಟೀಮ್ ಪುಣ್ಯ ಫಿಲಮ್ಸ್ ಅಂತ ಏನು ಬ್ಯಾನರ್ ಇದೆ ಇಡೀ ಇಲ್ಲಿರೋ ಆಲ್ಮೋಸ್ಟ್ ಎಲ್ಲರೂ ಒಂದು ಕೈ ಜೊತೆ ಒಂದು ವರ್ಕ್ ನೈಟ್ ಮಾಡಿರೋದು. ಸೊ ನಮಗೆ ಹಿರಿಯರಾದಂತ ಮಾರ್ಗದರ್ಶನದಲ್ಲಿ ಈ ಒಂದು ಏನ್ ವಿಭಿನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ, ನೀವು ಇದು ಮಾಡಬೇಕು. ಹಣ ನೀವು ಬಂದಿರೋದಕ್ಕೆ ತುಂಬಾ ಖುಷಿ ಆಯ್ತು. ನಮಗೆ ನೀವು ಬಂದಿರೋದು ಒಂದು ಎಕ್ಸ್ಟ್ರಾ ಸ್ಫೂರ್ತಿನೇ ಅಂತ ಹೇಳ್ಬೋದು. ನೀವೊಂದೆರಡು ಮಾತಾಡಬೇಕು. ಪುಣ್ಯ ಚಿತ್ರ ನಿರ್ಮಾಣ ತಂಡ ಬಹಳ ದೊಡ್ಡ ಮಟ್ಟದ ಒಂದು ಅನುಭವ ಕಡಿಮೆ ಇದ್ರು, ಹೊಸಬರಾಗಿದ್ರು ಸಹ ನನ್ನ ಅನಿಸಿಕೆ ಪ್ರಕಾರ ರವಿ ಮತ್ತೆ ಪವನ್ ಈ ಹಿಂದೆ 2-3 ಸಲ ನನ್ನ ಜೊತೆಗೆ ಚರ್ಚೆ ಬಂದು ಮಾತಾಡಿದಾಗ ಒಂದೊಂದು 2-2 ಗಂಟೆ ನಾವು ಈ ಸಿನಿಮಾದ ಬಗ್ಗೆ ಮಾತಾಡಿದ್ದೀವಿ. ಅವ್ರಿಗೆ ಹೊಸಬರು ಅಂತ ನನಗೆ ಅನಿಸ್ಲೇ ಇಲ್ಲ ಇಂಡಸ್ಟ್ರಿಗೆ. ಹಾಗಾಗಿ ಇವತ್ತಿನ ಈ ಟೈಟಲ್ ಉದ್ಘಾಟನೆಯ ಸಮಾರಂಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ನನ್ನ ಅಣ್ಣ ಸುರೇಶ್ ಅಣ್ಣ ಇವ್ರ ಜೊತೆಗಿದ್ದಾರೆ. ಹಾಗೆ ವೇದಿಕೆ ಮೇಲೆ ಸುಮಾರು ಜನ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಹಿರಿಯ ಅಣ್ಣಂದಿರು, ಪದಾಧಿಕಾರಿಗಳು, ಹಾಗೆ ಚಿತ್ರತಂಡದ ಎಲ್ಲ ಪದಾಧಿಕಾರಿಗಳು, ಚಿತ್ರತಂಡದ ಎಲ್ಲ ಸದಸ್ಯರು, ಹಾಗೆ ಅವರನ್ನ ಶುಭಾಶಯ ಕೊಡ್ಲಿಕ್ಕೆ ಬಂದಂತ ಎಲ್ಲ ನಮ್ಮ ಕಾರ್ತಿಕ್ ಆಗಿರ್ಬೋದು, ನಮ್ಮ ಸುರೇಶ್ ಅಣ್ಣ ಆಗಿರ್ಬೋದು, ಬಹಳಷ್ಟು ಜನ ಇವತ್ತು ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಕನ್ನಡ ಚಲನಚಿತ್ರ ರಂಗಕ್ಕೆ ಅದರದೇ ಆದಂತ ಒಂದು ದೊಡ್ಡ ಇತಿಹಾಸ ಇದೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅಣ್ಣ ಆಳಿದಂತ ಈ ಚಲನಚಿತ್ರ ರಂಗದಲ್ಲಿ ಹಿಂದಿನ ಯುಗದಲ್ಲಿ ಏನಿತ್ತು ಅಂದ್ರೆ ಅದೊಂದು ಟ್ರೆಂಡ್ ಮತ್ತು ಬ್ರ್ಯಾಂಡ್ ಆಗಿತ್ತು. ಆದ್ರೆ ಇವತ್ತಿನ ಚಲನಚಿತ್ರ ನಿರ್ಮಾಣ ಹೇಗಿದಾವೆ ಅಂತಂದ್ರೆ ಬಹುತೇಕ ನನಗೆ ಗೊತ್ತಿರೋ ಮಟ್ಟಿಗೆ ಸುರೇಶ್ ಅಣ್ಣಗೆ ನನಗಿಂತ ಜಾಸ್ತಿ ಅನುಭವ ಇದೆ. ಕನ್ನಡ ಚಲನಚಿತ್ರ ರಂಗವನ್ನ ಯಾರು ಒಪ್ಪಿಕೊಂಡು ಬಂದಿದ್ದಾರೋ ಅವ್ರು ಹೊಸಬರಾಗಿದ್ರು ಸಹ ಅವ್ರನ್ನ ಬಹಳ ಎತ್ತರಕ್ಕೆ ಬೆಳೆಸಿದಂತ ಇಂಡಸ್ಟ್ರಿ ಅದು ಭಾರತ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ನಾನು ಹೇಳಕ್ ಯಾಕಂದ್ರೆ ಅವ್ರು ಸಣ್ಣ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಧ್ಯಕ್ಷ ಆಗಿದ್ದಾಗ ನಾರಾಯಣಗೌಡರು ನಾನು ಒಂದು ನಾಗಮಗಳ ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ. ಹೋದಂತ ಸಂದರ್ಭದಲ್ಲಿ ಯಶ್ ಅವಾಗ ಇನ್ನೂ ಒಂದು ಮೊದಲನೇ ಸಿನಿಮಾ, ಅವ್ರ ಹೆಸರು ಗೊತ್ತಿಲ್ಲ ಸಿನಿಮಾದ ನನಗೆ. ಆ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡು ಆ ಕಾರ್ಯಕ್ರಮಕ್ಕೆ ಯಶ್ ಬಂದಿದ್ರು. ಯಶ್ ಯಾರು ಅಂತ ಅವತ್ತು ಯಾರು ಬಹಳಷ್ಟು ಜನಕ್ಕೆ ಯಾರಿಗೂ ಯಶ್ ಯಾರಂತ ಗೊತ್ತಿರಲಿಲ್ಲ. ಆ ಕಾರ್ಯಕ್ರಮದಲ್ಲಿ ಯಶ್ ಮಾತಾಡಕ್ಕೆ ಮೈಕ್ ಕೊಟ್ಟಾಗ ಸೇಮ್ ನಮ್ ರವಿ ಹೇಳ್ತಾ ಇದ್ರಲ್ಲಿ, ಈಗ ನಂಗೆ ಧೈರ್ಯ ಸಾಲ್ತಾ ಇಲ್ಲ, ನಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಆ ರೀತಿನೇ ಯಶ್ ಮಾತಾಡ್ತಾ ಇದ್ರು. ಆದ್ರೆ ಇವತ್ತು ಯಶ್ ಅಂತಂದ್ರೆ ಇವತ್ತು ಕರ್ನಾಟಕ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಇಡೀ ಭಾರತ ಚಿತ್ರರಂಗ ಕರ್ನಾಟಕದ ಕಡೆ ತಿರುಗಿ ನೋಡೋದಂಗೆ ಬೆಳೆದಂತ ಯಶ್ ಅವರನ್ನ ನಾವು ಬಹಳ ಹತ್ತಿರದಿಂದ ನೋಡಿದ್ದೀವಿ. ಬಹಳ ಅವ್ರ ಮೊದಲೇ ಸಿನಿಮಾ, ಅವ್ರ ಮಾತು, ಒಂದು ವೇದಿಕೆಯಲ್ಲಿ ನಮ್ಗೆ ಅವ್ರಿಗೆ ವೇದಿಕೆ ಹಂಚ್ಕೊಳಕ್ಕೆ ಅವಕಾಶ ಸಿಕ್ಕಾಗ ನಾನು ಕಂಡಂತದ್ದು. ಹಾಗಾಗಿ ನಿಮ್ಮ ಸಿನಿಮಾ ಇವರು ನನ್ನ ಹತ್ರ ಟೀಸರ್ ಅವ್ರ ಪ್ರಾರಂಭದಲ್ಲಿ ನಾನು ನೋಡ್ಬೇಕಾದಾಗ ಇವರು ಬಹಳಷ್ಟು ಒಂದು ಧಾರ್ಮಿಕವಾದ ವಿಚಾರವನ್ನು ಇಟ್ಕೊಂಡು ಇವತ್ತಿನ ಸಮಾಜವನ್ನ ಯಾವ ರೀತಿಯಾಗಿ ನಾವು ಸಮಾಜದ ಚಿಂತನೆಗಳನ್ನ ಚಿತ್ರದ ಮೂಲಕ ಜನರ ಮನಸ್ಸಲ್ಲಿ ಬಿತ್ತಬೇಕು, ಯಾವ ರೀತಿಯಾಗಿ ಜನರನ್ನ ಈ ಧಾರ್ಮಿಕ ಪರಂಪರೆ ಜೊತೆಗೆ ಈ ಎಂಟರ್ಟೈನ್ಮೆಂಟ್ ಕಡೆ ತಗೊಂಡು ಹೋಗ್ಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಇಡೀ ಹಾಲಿವುಡ್ ಸಿನಿಮಾ ಮೀರಿಸೋ ರೀತಿಯಲ್ಲಿ ನಾವು ಸಿನಿಮಾ ಮಾಡ್ಬೇಕಂತ ಕನಸನ್ನ ಕಂಡಿದ್ದಾರೆ. ಅವರ ಈ ಪುಟ್ಟ ಯಶಸ್ಸಿಗೆ ಆ ಹಾಡನ್ನೇ ಇದೆ. ಈಗ ನಾನು ನೋಡ್ತಾ ಇರ್ಬೇಕಾದ್ರೆ ಆಂಜನೇಯನ ಸಾಂಗ್ ಹಾಕಿದ್ರು. ಆಂಜನೇಯನ ಶಕ್ತಿ ನಿಮ್ ಜೊತೆ ಇರ್ಬೇಕಾದ್ರೆ ಯಾವ ಶಕ್ತಿಗೂ ಇರಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಆ ಶಕ್ತಿ ಕೊನೆವರೆಗೂ ಗೆಲುವನ್ನು ತಂದು ಕೊಡುತ್ತೆ ಅನ್ನುವಂತ ನಂಬಿಕೆ ನನಗಿದೆ. ನಮ್ಮ ನಾಡು ಆಂಜನೇಯನ ಹುಟ್ಟಿದಂತ ನಾಡು. ಈ ನಾಡಲ್ಲಿ ಆ ಆಂಜನೇಯನ ಒಂದು ಆ ಭಾಗದಲ್ಲೂ ಶೂಟಿಂಗ್ ಮಾಡಿದ್ರ ಅಂತ ಹೇಳಿದ್ರು. ಅವ್ರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಯಾಕಂದ್ರೆ ಕನ್ನಡ ಚಿತ್ರಗಳು ಬೆಳಿಬೇಕು, ಕನ್ನಡ ಚಿತ್ರರಂಗ ಉಳಿಬೇಕು, ಕನ್ನಡ ಚಿತ್ರರಂಗದಲ್ಲಿ ಹೊಸ ಸಿನಿಮಾಗಳು ಬರಬೇಕು, ಹೊಸ ನಾಯಕಿಯರು ಸಹ ಹೊರಗಡೆ ಬರಬೇಕು, ಪ್ರತಿಭೆಗಳು ಈ ನಾಡಿಗೆ ಈ ದೇಶಕ್ಕೆ ಅರ್ಪಣೆ ಆಗ್ಬೇಕು ಅನ್ನುವಂತ ಬಹಳ ದೊಡ್ಡ ಕನಸು ಹಿಂದಿನಿಂದಲೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಇಟ್ಕೊಂಡು ಬಂದಿದೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಬಹುತೇಕ ಹೊಸ ಸಿನಿಮಾಗಳಿಗೆ ಬಹಳಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಹೊಸ ನಾಯಕರಿಗೂ ಪ್ರೋತ್ಸಾಹಗಳನ್ನು ನೀಡ್ತಾ
ಇವತ್ತು ಸುರೇಶಣ್ಣ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿದ್ರು ಸಹ ಈ ಪುಟ್ಟ ಕಾರ್ಯಕ್ರಮಕ್ಕೆ ಬಂದು ಎಷ್ಟು ಪ್ರೀತಿಯಿಂದ ನೀವು ನಮ್ಮೆಲ್ಲರ ಮಧ್ಯದಲ್ಲಿ ಕೂತ್ಕೊಂಡು ಹೊಸಬ್ರು ಇವ್ರದ್ದು ಏನ್ ಸಿನಿಮಾ ಅನ್ನಂತ ಯಾವುದೇ ಭಾವನೆಯನ್ನು ಇಟ್ಕೊಳ್ಳೋದೆ ಇದು ನನ್ನ ಸಿನಿಮಾ, ಇನ್ನು ನನ್ನ ನಾಡಿನ ಸಿನಿಮಾ ಅಂತೇಳಿ ಒಂದು ಒಳ್ಳೆ ಭಾವನೆಯನ್ನು ಇಟ್ಕೊಂಡು ಇವತ್ತು ಅವರೆಲ್ಲ ಬಂದಿದ್ದಾರೆ. ಯಾಕೆ ನಮ್ಮ ಆತ್ಮೀಯರಾದ ಭೀಮಾಶಂಕರ್ ಅವರು ಕನ್ನಡ ಪರ ಹೋರಾಟಗಾರ, ಸಂಘಟನೆಗಾರ, ಅವ್ರದೇ ಆದ ಶೈಲಿನಲ್ಲಿ ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ನೆಲ ಜಲ ಭಾಷೆಯಲ್ಲಿ ಬೆಳಗಾವಿ ಗಡಿ ಭಾಗದಲ್ಲಿ ಹೋರಾಟ ಮಾಡಿರುವಂಥ ಒಳ್ಳೆ ನಾಯಕರು. ಮುಂದಿನ ರಾಜಕೀಯದಲ್ಲೂ ಕೂಡ ಒಳ್ಳೆ ಭವಿಷ್ಯ ಇದೆ ಅವರಿಗೆ. ಈಗಾಗಲೇ ಬರಬೇಕಾಗಿತ್ತು, ಯಾವ ಕಾರಣದಿಂದ ಬಂದ ಗೊತ್ತಿಲ್ಲ. ನಾನು ಅವರು ವೇದಿಕೆ ಹಂಚ್ಕೊಂಡು ಮೊದಲನೇ ಬಾರಿ ಹೇಳ್ತೇನೆ, ಮುಂದಿನ ಬಹಳ ಒಳ್ಳೆ ಭವಿಷ್ಯ ಇದೆ. ಚಿತ್ರರಂಗದ ಬಗ್ಗೆ ನೀವು ಒಂದು ಒಳ್ಳೆ ವಿಚಾರಗಳ ದಾರಿಯಲ್ಲಿ ಸಿಕ್ಕಿದೆ. ನಾನು ಮಾತಾಡಬೇಕಾಗಿದ್ದ ವಿಚಾರ ನೀವೇ ಮಾತಾಡ್ತೀವಿ. ಒಂದೆಲ್ಲೋ ಮೂಲೆಯಲ್ಲಿ ನಾನು ಮಾತು ಕಡಿಮೆ ಮಾಡ್ಬೇಕು ಅನ್ಸುತ್ತೆ. ನೀವು ಮಾತಾಡ್ಕೊಳ್ಳಿ. ಸಿನಿಮಾ ನಿರ್ಮಾಪಕ ಆಗದವರು ಕೂಡ ಸಿನಿಮಾದ ಚಿಂತನೆ ಹಿಡ್ಕೊಂಡು ಇಷ್ಟೊಂದು ವಿಚಾರಧಾರೆಗಳನ್ನು ಹಿಡ್ಕೊಂಡು ಮಾತಾಡೋದು ನಿಮಗೆ ಅಭಿನಂದನೆ. ಎರಡನೇದಾಗಿ ನಮ್ಮ ಡೈರೆಕ್ಟ್ರು ಪವನ್ ಅವರು ನನಗೆ ಜೈ ಹನುಮಾನ್ ಅಂತ ಹೇಳ್ಬೇಕೀಗ. ಎಲ್ಲ ಹನುಮಾನ್ಮಯ ಆಗಿರೋದ್ರಿಂದ ಹನುಮಾನ್ ದೇವರು ಆಂಜನೇಯ ನಿಮಗೆ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಯಿತು. ನೀವು ಆಂಜನೇಯನ ಆ ಹೆಸರು ಹೇಳ್ಕೊಂಡ್ಬಿಟ್ಟು ಮೊದಲನೇ ಫಂಕ್ಷನ್ ಮಾಡ್ತಾರೆ. ಈ ಸಿನಿಮಾ ನಿಮ್ಮ ಜಯವಾಗಲಿ. ಒಂದು ಹೊಸಬ್ರು ಸಿನಿಮಾ ಹಿಡ್ಕೊಂಡು ಮಾಡೋದು ಬಹಳ ಕಷ್ಟ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ನನಗೆ ತುಂಬಾ ಚೆನ್ನಾಗಿದೆ. ಕರ್ನಾಟಕದಲ್ಲೇ ಭವಿಷ್ಯ ಅರುಣ್ ಅವರು ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕೂತಿದ್ದಾರೆ. ಅವರು ಮೂರ್ತಿ ಚಿಕ್ಕದವ್ರ ಕೀರ್ತಿ ಬಹಳ ದೊಡ್ಡದವರು. ಅರುಣ್ ಅವರು ನಾಟ್ ಆರ್ಡರಿ ಪರ್ಸನ್, ಅವ್ರದೇ ಆದ ಒಂದು ಸ್ಟೈಲ್ ಇದೆ ಅವರಿಗೆ. ಇವತ್ತೇನು ಹರಿಕೃಷ್ಣ ಆಗ್ಬೋದು, ಅರ್ಜುನ್ ಜನ್ಯ ಆಗ್ಬೋದು, ಇನ್ಯಾವುದೋ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಭವಿಷ್ಯ ಕಂಡಿದ್ದೆ. ಮುಂದಿನ ದಿನಗಳು ಬಹಳ ದೊಡ್ಡ ನಮ್ಮ ಎಸ್ಕ್ಯೂಸ್ನಲ್ಲಿ ಇವತ್ತು ಹಾಡು ಸೂಪರ್ ಡೂಪರ್ ಹಿಟ್ ಆಗಿ ಇವರು ಒಬ್ರು ಮೂಲ ಕಾರಣ ಇದ್ದಾರೆ. ಇವರು ಅದು ಹರಿಕೃಷ್ಣ ಅವರು. ಹರಿಕೃಷ್ಣ ಭವಿಷ್ಯ ನೋಡಿದ್ದೆ, ಮುಂದಿನ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ಅಂತ ಇವ್ರಿಗೆ ಹೇಳಿದ್ದೆ. ಯಾಕೋ ಸ್ವಲ್ಪ ಕುಡ್ತಾ ಇದ್ದಾರೆ. ನಾನು ಸಿನಿಮಾದಲ್ಲಿ ಕುಂಭಮೇಳ ಅಂತ ಮಾಡ್ತಾ ಇದ್ದೀನಿ. ಬಹಳ ದೊಡ್ಡ ಬಡ್ಜೆಟ್ ಪಿಕ್ಚರ್ಗೆ ನಿಮ್ಮನ್ನ ಕರೆಸ್ಕೊಂತೀನಿ, ಮಾತಾಡ್ತೀನಿ. ಯಾಕಂದ್ರೆ ಅವರಲ್ಲಿ ಬಹಳ ಟೆಕ್ನಿಕಲಿ ವೆರಿ ವೆರಿ ಸೌಂಡ್, ಪರ್ಟಿಕ್ಯುಲರ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಲ್ಲಿ ಮ್ಯೂಸಿಕಲಿ ಹಿ ಹಸ್ ಗಾಟ್ ಇಸ್ ಓನ್ ಐಡಿಯಾಸ್. ಅದನ್ನ ಐಡಿಯಾನ ಈ ಸಿನಿಮಾಗಳು ಇಂಥ ಸಿನಿಮಾಗಳು ತೋರಿಸ್ಬೋದು, ಚಾಲೆಂಜಿಂಗ್ ಇದೆ. ಯಾಕಂದ್ರೆ ಸಿನಿಮಾ ನೋಡ್ತಾ ಹನುಮಾನ್ ಸಿನಿಮಾ ನೋಡ್ತಾ ಇದ್ರೆ ಇದು ಟೆಕ್ನಿಕಲಿ ಎಫೆಕ್ಟ್ಸ್ ತುಂಬಾ ಇದೆ, ಆಮೇಲೆ ಗ್ರಾಫಿಕ್ಸ್ ತುಂಬಾ ಇದೆ, CG ತುಂಬಾ ಇದೆ. ಇದಕ್ಕೆ ಭವಿಷ್ಯ ಬಹಳ ಬಂಡವಾಳ ಕೂಡ ಆಗ್ತಾ ಇದೆ ಅನ್ಸುತ್ತೆ. ಅದು ಬಂಡವಾಳ ಆಗ್ತಾ ಇರೋದು ಪುಣ್ಯ ಫಿಲಮ್ಸ್ ಎಲ್ಲ ಈ ಕಾರಣಭೂತರಿಗೆ ನನ್ನ ಅಭಿನಂದನೆಗಳು. ಧೈರ್ಯಕ್ಕೆ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಹೊಸಬರು ಸಿನಿಮಾ ಮಾಡಿ ನಿಲ್ಲಿಸೋ ಸಿನಿಮಾ ಬಹಳ ಕಷ್ಟ. ನನ್ನ ಎಸ್ಕ್ಯೂಮಿ ಸಿನಿಮಾನೇ ಒಂದು ದುರಂತ ಆವಾಗಿತ್ತು. 35 to 40 days ಆದಾಗ ನನಗೆ ಬಹಳ ಪ್ರೆಸರ್ ಆಗಿದ್ದು ಸಿನಿಮಾ ಕಿತ್ತಾಕಿ ಅಂತ. ನಾನು ಹೋರಾಟದಿಂದ ಬಂದಿದ್ದೀನಿ, ಮುಂಚೆಯಿಂದ ನನ್ನದೇ ಆದ ಹೋರಾಟ ಶೈಲಿ ಮಾಡ್ಕೊಂಡು ಭೀಮಾಶಂಕರ್ ಗೊತ್ತಿರ್ಬೋದು. ಆ ಸಿನಿಮಾ ಇವತ್ತಿನ 250 ದಿನ 300 ದಿನ ಓಡಿದೆ ಅಂದ್ರೆ ನಾನು ಪಟ್ಟಿರೋ ಹೋರಾಟ ಶ್ರಮ ನನಗೊಬ್ಬನಿಗೆ ಗೊತ್ತು. ಯಾರಿಗೂ ಮೀಡಿಯಾದಲ್ಲಿ ಎಲ್ಲೂ ಯಾವಾಗಲೂ ಹೇಳಿಲ್ಲ ನಾನು. ಅವ್ರು 40 ದಿನಕ್ಕೆ ಅಜಯ್ ರಾವ್ ಆಗ್ಲಿ, ರಮ್ಯ ಆಗ್ಲಿ, ಸುನೀಲ್ ಆಗ್ಲಿ, ಪ್ರೇಮ್ ಆಗ್ಲಿ, ಅಲ್ಲಿ ನಂಬ್ಕೊಂಡು ಡಿಫ್ರೆಂಟ್ ಡ್ಯಾನಿ ಆಗ್ಲಿ, ಎಲ್ಲ ದುರಂತ ಆಗಬೇಕು. ದುರಂತಮಯ ಆಗೋದನ್ನ ಅವತ್ತು ನನ್ನ ಹೋರಾಟ ಮನೋಭಾವನ ಇತ್ತು, ನಂಗೆ ಶಕ್ತಿ ಇತ್ತು, ಯುಕ್ತಿ ಇತ್ತು. ಆ ಸಿನಿಮಾನ ಉಳಿಸಿ 252 ದಿನಗಳ ಕಾಲ ಸತತವಾಗಿ ಕಪಾಲಿ ಚಿತ್ರ ನೋಡಿದೆ. ನಾನು ಅವಾಗ ಭಯ ಪಟ್ಟಿದ್ರೆ ಏನೂ ಆಗುತ್ತೆ, ಅದಕ್ಕಿಂತ ಯಾವುದೂ ಭಯ ಪಡಬೇಡಿ. ಟೆಕ್ನಿಕಲಿ ವೆರಿ ವೆರಿ ಸೌಂಡ್ ಇದೆ ಸಿನಿಮಾ ಇದು. ಈ ಸಿನಿಮಾ ಒಂದು ಡಿಫ್ರೆಂಟ್ ಜಾನರ್ ಇದೆ. ನಾನು ನೋಡಿದ ಪ್ರಕಾರ ಈ ಟೆಕ್ನಿಷಿಯನ್ಸ್ಗೆ ಇಂಟ್ರಡಕ್ಷನ್ ಇದೆಲ್ಲ ಟ್ರೈಲರ್ ನೋಡಿದೆ. ಒಬ್ಬೊಬ್ಬ ಕೊರಿಯೋಗ್ರಾಫರ್ ಬಂದರು, ಒಬ್ಬ DOP ಬಂದರು, ಇನ್ನೊಬ್ರು ಡೈರೆಕ್ಟರ್ ಬಂದರು, ಆ ಡೈರೆಕ್ಟರ್ ಬಂದರು. ಇಂಟ್ರಡಕ್ಷನ್ ಇಟ್ ವಾಸ್ ಎಕ್ಸಲೆಂಟ್, ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ಇದೆ. ಅಲ್ಲೇ ನಿಮಗೆ ಟೆಕ್ನಿಕಲಿ ಡೈರೆಕ್ಟರ್ಗೆ ಎಲ್ಲೋ ಒಂದು ಮೂಲೆಯಲ್ಲಿ ತಲೆ ಇದೆ ಅಂತ ವಿತೌಟ್ ದಟ್ ಆಗಲ್ಲ ಸರ್. ಈಗ ಯಾವುದೇ ಕಾರಣಕ್ಕೂ ಟೆಕ್ನಿಕ್ ನಾನು ಆಲ್ವೇಸ್ ಹೀರೋ ಬೇಸ್ ಸಿನಿಮಾ ಮಾಡಲ್ಲ, ನಾನು ಟೆಕ್ನಿಷಿಯನ್ ಬೇಸ್. ಬಹುಶಃ ನೋಡಿ ನನ್ನ ಎಲ್ಲ ಸಿನಿಮಾಗಳು ಹೊಸಬ್ರು. ನನ್ನ ಸಿನಿಮಾಗಳು ಎಸ್ಕ್ಯೂನಿ ತಗೊಳ್ಳಿ, ಚಪ್ಪಾಳೆ ತಗೊಳ್ಳಿ, 7 o'clock ತಗೊಳ್ಳಿ, ತನಂ ತಗೊಳ್ಳಿ, ಕಾರಂಜಿ ತಗೊಳ್ಳಿ, ಪ್ರತಿಯೊಂದರಲ್ಲೂ ಹೊಸಬ್ರಿಗೆ, ಹೊಸ ಟೆಕ್ನಿಷಿಯನ್ಗೆ, ಹೊಸಯಾಗಿ ಕೊರಿಯೋಗ್ರಾಫರ್. ಬಹುಶಃ ಚಿತ್ರರಂಗದಲ್ಲಿ ನಾನು ಕೊಟ್ಟಿರೋ DOPಗಳು ಎಲ್ಲ ನಂಬರ್ 1 ಇದ್ದಾರೆ. ಸಂತೋಷ್ ಪತಾಜೆ ಇದ್ದಾರೆ, ಗೊತ್ತಾಗ ಧ್ರುವ ಪ್ರಶಾಂತ್ ರೈ ಗೊತ್ತಿರ್ಬೋದು ತಮಗೆ, ಪ್ಲಸ್ ಚಂದ್ರಶೇಖರ್ ಕ್ಯಾಮ್ರಾಮನ್ ಇರ್ಬೋದು, ಕಿರಣ್ ಅಂಪಾಪುರ, ದೇರ್ ಆಲ್ ಫ್ರಮ್ ಮೈ ಬ್ಯಾನರ್ ಹೋಗ್ಲಿ. ಅದರಿಂದ ಹೀರೋ ನೀವೇನು ಎದುರು ಬಿಡೋದೇನೋ ಧೈರ್ಯವಾಗಿ ಮಾತಾಡಿ. ಯಾವುದೇ ಹೀರೋ ಬ್ಯಾನರೇ ಯಾವುದೇ ಕಾರಣಕ್ಕೂ ಯಾವತ್ತು ಅಂಜದೆ, ಅಳಕದೆ, ಬಗ್ಗದೆ, ಜಗ್ಗದೆ, ಯೋಗ ಅಂಡ್ ಯೋಗ್ಯತೆ ಎಲ್ಲ ಇದ್ರು ಕೂಡ ಸಿನಿಮಾ ಮಾಡೋಕ್ಕಾಗೋದು. ಮೊನ್ನೆ ಹೇಳಿದ್ದೇನೆ, ಯಾವ್ದು ಆರ್ ಚಂದ್ರಪುರ 5 ಪಿಕ್ಚರ್ ಮಾಡ್ತಾ ಇದ್ದಾರೆ ಅವರು. ನಾಳೆ ಜೋಕ್ 5 ಪಿಕ್ಚರ್ ಸಿನಿಮಾ ಮಾಡೋದು, 100 ಮದುವೆ ಮಾಡೋದು ಅಂತ ಹೇಳಿದೆ. ಅದರಿಂದ ಈ ಸಿನಿಮಾ ಬಹಳ ಶ್ರಮ ಪಟ್ಟಿದೆ ಅನ್ಸುತ್ತೆ. ಪ್ರೊಡ್ಯೂಸರ್ ಮಾಡಿದ್ರು, ಆಮೇಲೆ 2 ವರ್ಷದಿಂದ ಏನೇ ಒಳಗೆ ಇಂಟರ್ನಲ್ಲಿ ಏನೋದು ಡಿಫಿಕಲ್ಟೀಸ್ ಅವೆ ಪ್ರೊಡ್ಯೂಸರ್. ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ ಹಣ ಒದಗಿಸ್ಕೊಂಡು ಸಿನಿಮಾ ರಂಗ ಇವತ್ತು ಕಾಂಪಿಟೇಟಿವ್ ಈಗ
ಎಲ್ಲ ದೊಡ್ಡ ಹೀರೋಗಳ ಸಿನಿಮಾ ನುಗ್ತಾರೆ ಜನ. ಹೊಸಬ್ರಿಗೆ ಹೊಸ ಕಥೆ ಮಾಡೋರಿಗೆ ಆಸ್ಪದ ಕೊಟ್ಟು ಆ ಸಿನಿಮಾಗಳು ಗೆಲ್ಲೋ ಚಾನ್ಸ್ ಬಹಳ ಇದೆ. ಯಾಕಂದ್ರೆ ಯಾವುದೇ ಸಿನಿಮಾ ಮಾಡಿದ್ರು ಒಂದು 8 ದಿನ 10 ದಿನ 15 ದಿನ ಸಸ್ಟೈನ್ ಮಾಡ್ಬೇಕು. 2 ವಾರ ಸಿನಿಮಾ ಸಸ್ಟೈನ್ ಮಾಡಿ. ಅದಕ್ಕೆ ಮೂಲ ಕಾರಣ ಈ ಮಾಧ್ಯಮ ಮಿತ್ರರು ಕೂಡ ತಾವು ಸಹಾಯ ಮಾಡಿ. ನಾನು ಕೇಳ್ಕೊಡೋದು ಹೊಸಬ್ರಿಗೆ ಹೊಸ ಕಥೆ ಮಾಡೋದು, ಹೊಸ ಸಿನಿಮಾ ಮಾಡಿದಾಗ ಬರೋರು ಕೆಲವರು ಶೋಗಿಗೆ ಸಿನಿಮಾ ಮಾಡ್ತಾರೆ, ಪ್ಯಾಷನೇಟ್ ಸಿನಿಮಾ ಮಾಡ್ತಾರೆ, 10 ಲಕ್ಷ ಇಟ್ಕೊಂಡು ಸಿನಿಮಾ ಮಾಡ್ತಾರೆ, 1 ಕೋಟಿ ಇಟ್ಕೊಂಡು ಸಿನಿಮಾ ಮಾಡ್ತಾರೆ, 2 ಮಾಡ್ತಾರೆ, 10 ಮಾಡ್ತಾರೆ, 100 ಮಾಡ್ತಾರೆ. 100 ಕೋಟಿ ಇದ್ದವ್ರಿಗೆ 80 ಕೋಟಿ ಆಸ್ಪದ ಕೊಡದೆ ಹೊಸಬ್ರು ಕೂಡ ಸಣ್ಣ ಸಣ್ಣ ಸಿನಿಮಾ ಮಾಡಿದಾಗ, ಇಂಥ ಸಿನಿಮಾ ಮಾಡಿದಾಗ ಸಪೋರ್ಟ್ ಮಾಡೋದ ಕೆಲಸ ವಾಣಿಜ್ಯ ಹುಡಿನೂ ಕೂಡ ಮಾಡಬೇಕು, ಮಾಧ್ಯಮ ಮಾಡೋದು ನಮ್ದೆಲ್ಲ ಜವಾಬ್ದಾರಿ ಇದೆ. ಇದು ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರರಂಗ ಇವತ್ತು ಇಂಟರ್ನ್ಯಾಷನಲ್ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ಕಾಂತಾರ, KGF, ಈ ಕಾಟ್ಯಾರ ಕೂಡ ಬಂದಿದೆ. ಅದರಿಂದ ಯಾರ ಅದೃಷ್ಟ ಯಾರು ಕಿತ್ಕೊಳಕ್ಕಾಗಲ್ಲ. ನಮ್ಮ ಅದೃಷ್ಟ ನಮ್ಗೆ ನಾವು ಮಾಡೋ ಸಿನಿಮಾನ ಶ್ರಮ ಒಂದು ಪ್ಯಾಷನೇಟ್ ಆಗಿ ಆ ಸಿನಿಮಾದ ಪ್ರೀತಿಯಿಂದ ಯಾವುದೇ ತರದ್ದು ಬೇರೆ ಕಾಂಟ್ರವರ್ಸಿ ಹೋಗುತ್ತೆ. ಕೆಲವರು ಶೋಕಿ ಸಿನಿಮಾ ಮಾಡ್ತಾರೆ, ನೋಡಿ ಪ್ಯಾಷನೇಟ್ ಸಿನಿಮಾ ಮಾಡ್ತಾರೆ. ಸಿನಿಮಾಗಳಲ್ಲಿ ಒಂದು 2 ಸಿನಿಮಾ ಮಾಡಿ ಏನೋ ಮೀಡಿಯಾದಲ್ಲಿ ಬಂದು ಒಂದು ಪೇಪರ್ ಬಂದಾಗ ಎಷ್ಟು ದೊಡ್ಡ ಲೀಡರ್ ಅಂತ ಪ್ರೊಜೆಕ್ಟ್ ಮಾಡ್ತಾರೆ. ಎಲ್ಲೋ ಮೂಲ ಎಂಡಿಂಗ್ ಅಲ್ಲಿ ಕಾಣೆ ಆಗ್ಬಿಡ್ತಾರೆ, ರಿಲೀಸ್ ಟೈಮ್ ಕಾಣೆ ಆಗ್ಬಿಡ್ತಾರೆ ಎಷ್ಟೋ ಹುಡುಗರುಗಳು. ವರ್ಷಕ್ಕೆ 400 ಸಿನಿಮಾಗಳು ಇವತ್ತು ಸೆನ್ಸರ್ ಆಗ್ತಾ ಇದೆ. ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ 1700-1600 ಸಿನಿಮಾ ಆದ್ರೆ ಸೆನ್ಸಾರ್, ನಮ್ಮ ಕರ್ನಾಟಕ 410, 420 ಸಿನಿಮಾಗಳು ಸೆನ್ಸರ್ ಆಗ್ತಾ ಇದೆ. ರಿಲೀಸ್ ಆಗ್ತಾ ಇದೆ ಎಷ್ಟು ಅಂತ ತಮಗೂ ಚೆನ್ನಾಗಿ ಗೊತ್ತು, ಮಾಧ್ಯಮ ಚೆನ್ನಾಗಿ, ನಮ್ಮ ಮಂಜುನಾಥಿ ಚೆನ್ನಾಗಿ ಓದಿದೆ. ಅದೆಲ್ಲ ಇವತ್ತು ಲೀಡ್ ಮಾಡ್ತಾ ಇದ್ದಾರೆ ಅವರೇ ಪತ್ರಿಕಾ ಪರವಾಗಿ, ನಮ್ಗೆಲ್ಲ ಗೊತ್ತು. ಆದ್ರೆ ಸಿನಿಮಾಗಳನ್ನ ಹೊಸಬರು ಮಾಡಿದಾಗ ಆ ಸಿನಿಮಾ ಮೇಲೆ ಒಂದು ನಂಬಿಕೆ ಇಟ್ಟು ಪ್ರೀತಿ ಇಟ್ಟು ಯಾವುದೇ ತರದ OTT ಪ್ಲಾಟ್ಫಾರ್ಮ್ ಆಗಲಿ ನಿಮಗೆ ಸ್ಯಾಟಲೈಟ್ ರೇಟ್ ಆಗಲಿ ಯಾವ್ದು ಸಿಗೋದಿಲ್ಲ. ಸಿನಿಮಾದ ಕಂಟೆಂಟ್ ಸಿನಿಮಾ ಚೆನ್ನಾಗಿದೆ ಅಂದ್ರೆ ನೀವು 1 to 3 ರೇಟ್ ಸಿಗುತ್ತೆ. ಇದು ಚಿತ್ರರಂಗ ತುಂಬಾ ಚೆನ್ನಾಗಿದೆ. ಆಮೇಲೆ ಫಿಲ್ಮ್ ಇಂಡಸ್ಟ್ರಿ ಇಸ್ ಮೋಸ್ಟ್ ಪವರ್ಫುಲ್ ಮೀಡಿಯಾ ಇನ್ ದಿ ವರ್ಲ್ಡ್. ಈಗ ರಾಜಕಾರಣಿಗಳೇ ಚೆನ್ನಾಗಿ ಗೊತ್ತು, ರಾಜಕೀಯನೇ ಬೇರೆ, ಸಿನಿಮಾನೇ ಬೇರೆ. ಅದರಿಂದ ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ಹೊಸ ತಂಡ ಕಟ್ಟಿದ್ರೆ ಮೈಕ್ ಇಟ್ಕೊಂಡು ಹೋಗಿದ್ದಾರೆ ಕೈಲ. ನನ್ನ ಪ್ರಕಾರ ಸಿನಿಮಾ ಚೆನ್ನಾಗಿ ಬರುತ್ತೆ ಅನಿಸ್ತಾ ಇದೆ ನನಗೆ ನೋಡಿದ್ರೆ. ಇದು ಯಾಕಂದ್ರೆ CGs ಅಂದ್ರೆ ಎಫೆಕ್ಟ್ಸ್, ಆಮೇಲೆ ನಿಮ್ದೆಲ್ಲ ಗ್ರಾಫಿಕ್ ವರ್ಕ್ ತುಂಬಾ ಇದೆ. ಸಿನಿಮಾನ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡಿದ್ರೆ ಈ ಸಿನಿಮಾ ಒಂದು ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಆಗತ್ತೆ ಅಂತ ಅನಿಸ್ತಾ ಇದೆ. ನಿಮ್ಗೆಲ್ಲರೂ ಶುಭವಾಗ್ಲಿ. ಬಹಳ ಕಷ್ಟಪಟ್ಟು ಸಿನಿಮಾ ಮಾಡಿ ಹಾಕಿದ ಬಂಡವಾಳ ನಿಮ್ಗೆಲ್ಲ ಬರಲಿ. ಮುಂದಿನ ದಿನಗಳಲ್ಲಿ ನಮ್ಮ ಡೈರೆಕ್ಟರ್ ಒಳ್ಳೆ ಒಂದು ವಿಷನ್ಸ್ ಇದೆ ಅನ್ಸುತ್ತೆ ನನಗೇನೋ. ನೋಡಿದ್ರೆ ಮಾತಲ್ಲಿ ಏನೋ ಒಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಓನ್ಲಿ ಹಿಸ್ಟ್ರಿ ಇಲ್ಲ, ಇದು ಪ್ರಾಕ್ಟಿಕಲ್ ಆಗಿ ಏನಿದೆ ಹಿಂದಿ ಪುರಾತನ ಕಾಲದಲ್ಲಿ ಏನು ಹಿಸ್ಟ್ರಿ ನಡೆದೋ ಓನ್ಲಿ ಅಸಂಪ್ಷನ್ ಇಲ್ಲ, ಅದು ಕಾಲ್ಪನಿಕ ಅಲ್ಲ, ಅದು ನಿಜಾಂಶದಲ್ಲಿ ನಿಜ ಜೀವನದಿದೆ ಅಂತ ಪ್ರಾಕ್ಟಿಕಲ್ ಆಗಿ ಒಂದು ವಿಚಾರ ಹೇಳಿದ್ರು. ಅದು ಖಂಡಿತನ ಅದನ್ನೇ ತಾವು ಹೇಳಿದ್ದು ಏನ್ ಹೇಳಿದ್ರು ಅದನ್ನೇ ತೋರಿಸ್ಕೊಟ್ಟ ಪಕ್ಷದಲ್ಲಿ ಈ ಸಿನಿಮಾ ಒಂದೊಳ್ಳೆ ಸಿನಿಮಾ ಆಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಬಂದಿರಕ್ಕಂತ ಎಲ್ಲ ನಮ್ಮ ಸ್ನೇಹಿತರಿಗೆ, ಬಾಬುರು ನಮಗೆ ಕೊನೆಯದಾಗಿ ತಡವಾಗಿ ಬಂದು ಕ್ಷಮಿಸ್ಬಿಡಿ. ವೆಂಕಟೇಶ್ವರೇ, ನನಗೆ ಗೊತ್ತಿರಲಿಲ್ಲ, ನಮ್ಮ ಡ್ರೈವರ್ ಬೇರೆ ಬಂದಿರೋದು ತಡವಾಗಿದ್ದು ಕ್ಷಮಿಸ್ತಾ. ನಾನು ಯಾವಾಗಲೂ ಹೊಸ ನಿರ್ಮಾಪಕರು ಸಿನಿಮಾ ಮಾಡಿದಾಗ ನಾನು ಆದ್ಯತೆ ಕೊಡ್ತೀನಿ, ಸಪೋರ್ಟ್ ಮಾಡ್ತೀನಿ. ನಮ್ಮ ಆಡಿಯೋನಲ್ಲಿ ಯಾವತ್ತು 24 hours ನನ್ನ ನಂಬರ್ ಇರುತ್ತೆ, ಮಾತಾಡಿ ನನ್ನ ಕೈಲಾಗಿ ಹೆಲ್ಪ್ ಅಂತೂ ಖಂಡಿತ. ಅವರು ಹೊಸಬ್ರಿಗೆ ಪಟ್ಟಿಕದಲ್ಲಿ ಹೊಸ ದೊಡ್ಡ ಸಿನಿಮಾ ಬಿಡಿ, ಅವೆಲ್ಲ ಹೀರೋ ಬೇಸ್ಗಳು ಹುಡ್ಕೊಂಡ್ ಕೊಡ್ತಾರೆ, ವ್ಯಾಪಾರ ಆಗತ್ತೆ, ಎಲ್ಲ ಹೋಗುತ್ತೆ. ನೀವು ಮಾಡಿದಾಗ ನಿಮ್ಗೇನಾದ್ರು ಸಮಸ್ಯೆಗಳು ಬಂದಾಗ ವಾಣಿಜ್ಯ ಮಟ್ಟಕ್ಕೆ ನಾನು ಅಧ್ಯಕ್ಷ ಆಗೋದು ತನಕ ಇರೋ ತನಕ ನಿಮ್ಗೆ ಹಿಂದೇನಾಗುತ್ತೆ ಅಂತ ಹೇಳ್ತಾ ನಾನು 2 ಮಾತು ಹೋಗ್ತೀನಿ ಅಂತ ಹೇಳಿ ಹಾಗೂ ಮಾಧ್ಯಮ ಮಿತ್ರರಿಗೆ ವಂದನೆಗಳು ಹೇಳ್ತಾ, ಈ ಪುಣ್ಯ ತಂಡದ ಎಲ್ಲ ನಿರ್ಮಾಪಕರು ಏನು ಸೇವೆ ಮಾಡಿದರೆ ಒಂದು ಒಳ್ಳೆ ಉತ್ತಮ ಚಿತ್ರ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಚಿತ್ರಕ್ಕೆ ಕರ್ನಾಟಕದಲ್ಲ ಹೊರಗಡೆ ಪ್ಯಾನ್ ಇಂಡಿಯಾ ಚಿತ್ರ ಆಗಲಿ ಅಂತ ಹೇಳಿ, ಮೈಲಿಗಲಾಗಲಿ ಅಂತ ಹೇಳಿ ಶುಭ ಹಾರೈಸ್ತಾ ವಂದನೆಗಳು ಹೇಳ್ತೀನಿ. ಪುಣ್ಯ ಚಿತ್ರತಂಡ ಇದನ್ನ ಈಗೆಲ್ಲ ನಿರ್ದೇಶಕರು, ಕಲಾವಿದರು, ನಮ್ಮ ಅಧ್ಯಕ್ಷರು ಎಲ್ಲರೂ ಮಾತಾಡಿದ್ದು ಕೇಳಿದ್ರೆ ಇದು ಭರವಸೆ ಮೂಡಿಸ್ತಾ ಇದೆ. ಮೇಕಿಂಗಲ್ಲಾಗಲಿ ಕಥೆಯಲ್ಲಾಗಲಿ ಎಲ್ಲ ತುಂಬ ಉತ್ಸಾಹ ಇಟ್ಕೊಂಡು ಮಾಡಿದ್ದಾರೆ. ಈ ಚಿತ್ರ ಏನು ಉದ್ದೇಶ ಇಟ್ಕೊಂಡು ಮಾಡಿದಾರೋ ಅದು ಆ ಉದ್ದೇಶ ಈಡೇರಿಕೆಗೆ ತಾಯಿ ಭುವನೇಶ್ವರಿ ಸಹಕಾರ ಕೊಡಲಿ ಅಂತ ಕೇಳ್ಕೊಂಡು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪಾಲ್ ಬಾಬು ಅವ್ರಿಗೆ, ನಿರ್ದೇಶಕರಿಗೆ ಎಲ್ಲ ಕೃತಜ್ಞತೆ ಹೇಳಿ ನನ್ನ ಮಾತು ಮುಗಿಸ್ತೀನಿ.
ಪ್ರೇಮ್ ಹಿಂಗೆ ಇದ್ದ ಅವಾಗ. ನೋಡಿದೀವಿ ನಾವು. ಮನೆ ಮುಂದೆ ನಿಂತ್ಕೊಳ್ಳೋನು. ಎಲ್ಲ ಹತ್ತು stages- ಕೋಟಿ ರೆನೋವೇಷನ್ ಅವನಿಗೆ. ಎಲ್ಲ ಸ್ಟೇಜಸ್ ನೋಡಿದೀವಿ. ಎಲ್ಲ ನಾವು ಏನೋ picture ನೋಡ್ತಾರೆ. ಬಾಕಿ ಫಿಲ್ಮ್ ಫಸ್ಟ್ ಮುಗಿನ ಮನಸ್ಸು ನಿಂಗಪ್ಪ ನಾಚಿಕೊಂತ ಇದ್ದೀರೋ?